ಕಾಲೇಜ್ ಹುಡುಗ್ರಿ ಇನ್ನೂ ಚಲೋ ಅಪ್ಪ. ಒಂದಿಟ್ಟು ಪಾಲಿಗೆ ನಿಮ್ಮ ಬ್ಯಾಚ್ ಇದ್ರಾಗ ಆಗಿದ್ದು ಇಲ್ಲೋ ಕಾಪಿ? ಇಲ್ಲ 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 ಇಲ್ಲ, ಒಟ್ಟು ಕಾಪಿ ನಡಲಿಲ್ಲ ಅಂದ್ರೆ ಹುಡುಗರು ಮಾಡ್ಯಾರ, ನಾ ಮಾಡಲ್ಪ. ನನ್ನ ಮೇಲೆ ಹಣೆ ಇಟ್ಟೇಳ. ನೀನಾಗೆ ಮಾಡಿಲ್ಲ, ಬೇರೆದಾರು ಮಾಡಕ್ಕೆ ಪರ್ಮಿಷನ್ ಇತ್ತು ಬಿಡಂಗತ್ರ. ಪರ್ಮಿಷನ್ ಹುಡುಗರೇ ಮಾಡಿದಾರು. ಅಕ್ರಾನ ಇಲ್ಲಪ್ಪ. ಈ ಸಲ ಬರಲಿ, ಈ ಸಲ QM BD ಏನೋ ಐತದ, ಅದು ಮಾತ್ರ ದೊಡ್ಡ ಈಸಿ ಐತಿ. ಈಗ ಮಾಡೀನಲ್ಲ ಅದ ಲೆಕ್ಕ. ಅವು 2 ಮಾರ್ಕ್ಸ್ 10 ಮಾರ್ಕ್ಸ, ಅವನು ಒಂದಕ್ಕೆ 5 ಮಾರ್ಕ್ಸ ಅದ್ರಾಗ. ಮತ್ತು 2 ಮಾರ್ಕ್ಸ್ ಇನ್ನೊಂದು 4-5 ಕೇಳ್ತಾನಂತೆ. ಅಲ್ಲೊಂದು ನೀನು ಫಸ್ಟ್ ಸೆಮ್ ಪಾಸ್ ಆಕವ್ರಿ ಹೇಳ ನಮ್ಮದು. ಪಾಸ್ ಆಕತ್ತೇನು ಇನ್ನೂ ಡೌಟ್ರೊಳಗೆ ಸಾಯ್ತಾ ಬಿಡ್ಲೇನ. ಈ ಕಡೆ ಅರ್ಧ ಆ ಕಡೆನೂ ಇತ್ತು ಜೀವನ ನಮ್ಮದು. ಅವ್ನು ನಡ ಯಾವಾಗ ರಿಸಲ್ಟ್ ಬಂದಿತ್ತು, ಯಾವಾಗ ಪಾಸಾಗಿ ಹೊರಗೆ ಬಿದ್ದು ನಾನು ಆತನ ಅಲ್ಲ. ಫಸ್ಟ್ ಸೆಮ್ ಅವನು ಫಸ್ಟ್ ಸೆಮ್ ನಿಮ್ಗೆ ರಿಸಲ್ಟ್ ಬಿಟ್ಟರು, ಇನ್ನೊಬ್ಬ ರಿಸಲ್ಟ್ ಬಿಡೋರು ಅವ್ರು ನೋಡ ಏನು ಮಾಡ್ಯಾವ ಆತನ ಅಂತ. ನಿಂಗೆ ಅನ್ಸಿಬಿಡಿ ಎಕ್ಸಾಮ್ ಚಲೋ ಆಗ್ಯಾವ ಇಲ್ಲ? ಹಾಂ, ಹೇಳ್ಕೊಂಗ ಏನೂ ಆಗಿಲ್ಲ ನಾನು, ಚಲೋ ಅಷ್ಟೇನಾಗಿಲ್ಲ ನಾನು. ಇದಕ್ಕೆಲ್ಲ ಕಾರಣ ಏನ? ಇದೆ ನೋಡಿ ಸ್ಮಾರ್ಟ್ಫೋನ್. Emotional damage. ಇದು ಇರಾಕಿಲ್ಲ ಅಂದ್ರೆ ನಾಯಿ ಮಗಳ ಗೊತ್ತಿದ್ದೆ. ಈಗ ತೆಗೆದು ಹೋಗ್ಬಿಡ್ಲ ಅಂತ ಫೋನ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಇದೊಂದು ಐತೆ ಅಂತೇಳಿ ಎಲ್ಲ ಹಿಂಗೆ ಮಾಡಿ ನೋಡ್ಪಣ. ತೆಗೆದು ಹೋಗೋದು ಬಿಡು ಫೋನ್ ಅದನ್ನ. ತಗೋದು ಯಾಕೋ ಆಗೋಲ್ ಬಿಡ್ಲಪ್ಪ. ಯಾಕೆ ರೊಕ್ಕ ಕೊಟ್ಟು ತೊಗೊಂಡಿ? 14,000. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಎಲ್ಲ ಕಾಲೇಜ್ ಕಪ್ಪಳ ತೊಗೊಂಡು ಬೈರೋಮಲ್ ಹೋಗಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೊಂಡು ಬಾ, ಮತ್ತೆ ಬಂದೈತದ ಈಗ. ಇದು ನಿನ್ನೆ ರಿಸಲ್ಟ್ ಬಂದಿಲ್ಲ. ಅದು ಇದ್ರ ಬಲ್ಲೆ ಹೇಳತ್ತಾನ 12th ಮೇಲೆ ಹಾಕ್ಬೋದಂತೇಳಿ. ಹಾಕು ನೋಡಿ ಹಂಗಾರೆ ಸ್ಕಾಲರ್ಶಿಪ್ ಇದು ಹಾಸ್ಟೆಲ್ದ ಆತ. ಮತ್ತು ಇದು SSP ಅಲ್ವಾ? SSP ಇನ್ನೂ ಬಂದಿಲ್ಲ ಕಾಣೋದಾಗಿ. ಅದು ಹಾಕಕ್ಕೆ ನಡೀತಿ. ಹಾಂ, ಅದಿಲ್ಲ, ಅದಕ್ಕೆ ರಿಸಲ್ಟ್ ಬೇಕಂತ. ಹಾಸ್ಟೆಲ್ ಆದ್ರೆ ನಡಿತೈತೆ ಅದಕ್ಕೇನು, ಆದ್ರೆ SSPಗೆ ಮಾತ್ರ ಕಂಪಲ್ಸರಿ ರಿಸಲ್ಟ್ ಬೇಕಾಗಿ. ಯಾಕಂದ್ರೆ ಹೋದ ಸಮ್ ಹಾಕತ್ನಾಗ 12th ಬೇಸ್ ಮೇಲೆ ಹಾಕಿ. SSPಗೆ ಬೇಕಾ ನಾನು ಅನ್ಸುಂಟಿ. ಇನ್ನು ಹಾಸ್ಟೆಲ್ ಆದ್ರೆ ಇವು ತುಳಾಪುರ ಬಂತಲ್ಲ ಸರ್. ಹಾಸ್ಟೆಲ್ ಆದ್ರೆ ಏನಕ್ಕೆ ಗೊತ್ತೈತಿ, ನಾವು ಹಾಸ್ಟೆಲ್ ಇರ್ತಾವಂತೇಳಿ 12th ಬೇಸ್ ಮೇಲೆ ಹಾಕ್ಸ್ಬೋದು. ಸೆಲೆಕ್ಟ್ ಇನ್ ಕೇಸ್ ಸೆಲೆಕ್ಟ್ ಆಯ್ತು ಹಾಸ್ಟೆಲ್ ಹೋಗ್ಬೇಕೈತೆ. ಆಗಲಿಲ್ಲ ಅಂದ್ರೆ ನಸೀಬ್ ಚಲೋ ಐತಿ, ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಆರಾಮ್ ನಿನ್ನ ಅಕೌಂಟಿಗೆ 15,000 ರೂಪಾಯಿ ಮಿನಿಮಮ್ ಬಂದು ಬೀಳತ್ತಾವ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. 15,000 ನಿನ್ನ ಅಕೌಂಟಿಗೆ ಬಂದು ಬೀಳ್ತಾವೆ ಸ್ಕಾಲರ್ಶಿಪ್. ಮತ್ತು ಅವು 15,000 SSP ಹಾಕ್ಸಿರ್ತೀಯಲ್ಲ, ಅದು 3,000. ಒಟ್ಟು ಟೋಟಲ್ 18,000 ರೂಪಾಯಿ ನಿನ್ನ ಅಕೌಂಟಿಗೆ ಜಮಾ ಆಗ್ತಾವೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಸರ ಎಲ್ಲ ಹಾಕ್ಸತ್ತಾನ ನಾ ಅದು ಹಾಕಿಸ್. ಅಲ್ಲೇ ನೀವು ಫಸ್ಟ್ ಇಯರಿಂದ ಹಾಕ್ಸಿದ್ರೆ ಇದ್ರ ತಾಳೆ ನಿನಗೊಂದು 50,000 ರೂಪಾಯಿ ಹಾಕಿದ್ದು. ನಾನು ಫಸ್ಟ್ ಇಯರಿಂದ ಹಾಕ್ಸ್ಕೊಂಬರತ್ತಾನ. ಇಲ್ಲಿಂದ ಹಿಡಿದ್ರೆ 53,000 57,000 ರೂಪಾಯಿ ಸರ್ಕಾರದಿಂದ ತೊಗೊಂಡನ್ನ. ಕಮ್ಮ ಹೊಡೆದಿಲ್ಲ ಏನೋ ಮತ್ತೆ. ಹಾಂ, ಮತ್ತು ಅದೇ ರೊಕ್ಕದಾಗ ರೀ ಈಗ ನಂದು ಅದಿಲ್ಲ ಅಂದ್ರೆ ಈಗ 6,000 ರೂಪಾಯಿ ಉಳ್ದಾವ. ಅವನ್ನ ರೀಚಾರ್ಜ್ ಮಾಡ್ಕೊಂತ ಹೋಗ್ಬಿಡೋಣ ಏನಕ್ಕೆ ವರ್ಷಪೂರ್ತಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈಗ ಮತ್ತೆ ಹಾಕ್ಸೋದ ಅಪ್ಲಿಕೇಶನ, ಮತ್ತು ಮುಂದಿನ ವರ್ಷ ಬಂದು ಅಂದ್ರೆ ಚಲೋ ಆಕೈತಿ. ಮತ್ತೇನ ಹಂಗೆ ಡಿಗ್ರಿ ಮುಗಿಸ್ಕೊಂತ ನೆಕ್ಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಮಾಡ್ತಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಆದರೆ ಈ ವರ್ಷ ಏನಕ್ಕಂತ ಗೊತ್ತಿಲ್ಲ. ಈ ವರ್ಷ ಬರೋದಿಲ್ಲ ನನಗೆ ಅನ್ಸಿಬಿಟ್ಟು. ಇನ್ ಕೇಸ್ ಬರಲಿಲ್ಲ ಅಂದ್ರೆ ಎಲ್ಲರೂ ದುಡಿಯಾಕ್ರ ಹೋಗೋದು. ಇಲ್ಲ ಅಂದ್ರೆ ದುಡಿಯಾಕೆಲ್ಲ ಹೋಗಿ ಇವ್ರದ ಐತಲ್ಲ ಯಾರಪ್ಪ ಅದ್ಯಾಗಳ್ದ
ಸುಟಿ ಇದು ಕಾಲೇಜ್ ಸುಟಿ ಇದ್ದಾಗ ಹೋಗ್ಬಿಡಿದ್ರಿ ಒಂದು 2 ತಿಂಗಳು ಫೆಬ್ರವರಿದಾಗ. ಏನಿಲ್ಲ ಕೆಲಸ ಇಲ್ಲ ಅಲ್ಲೇ. ಹ್ಞೂ ಜಸ್ಟ್ ಕಂಪ್ಯೂಟ್ರ್ ಐತಿ. ಕಂಪ್ಯೂಟ್ರ್ ಒಳಗೆ ಏನಪ್ಪ ಪ್ರಿಂಟ್ ತೆಗೆ ಕೊಡೋದು. ವೇಟ್ ಇದೆ ಅದು ಗಾಡಿ ಎಷ್ಟು ವೇಟ್ ಐತೆ ಅನ್ನೋದು ಪ್ರಿಂಟ್ ತೆಗೆ ಕೊಡೋದು ನೋಡಪ್ಪ. ಅವ್ರದ್ದು ಖಾಲಿ ಗಾಡಿ ಇರ್ತೈತೆ, ಒಮ್ಮೆ ಲೋಡ್ ಆದದ್ದು ಗಾಡಿ ಇರ್ತೈತೆ, ಅವನ್ನ ಪ್ರಿಂಟ್ ತೆಗೆ ಕೊಡೋದು. ಖಾಲಿ ಗಾಡಿ ಇತ್ತಂದ್ರೆ ಟೇರ್ ಹೊಡೆದ ಪ್ರಿಂಟ್ ತೆಗೆದ, ಏನಾರ ತುಂಬಿತ್ತಂದ್ರೆ ಗ್ರಾಸ್ ಅಂತ ಹೊಡೆದ ಪ್ರಿಂಟ್ ತೆಗೆ ಕೊಟ್ಬಿಡ್ದ. ಒಂದು ಪ್ರಿಂಟ್ ತೆಗೆ ಕೊಟ್ರೆ $100 ಇಸ್ಕೋಬೇಕು ಅವ್ರ ಕಡೆ. ಅವ್ರ ಈಗ ಒಂದೇ ಸಲ ಮಾಡ್ಸಕ್ಕೆ ಬಂದಿದ್ರೆ ಒಂದು $100 ಅಟ್ಟಿಸ್ಬೇಕು. ಅದ ಗಾಡಿ ಹೊಳೆ ಬಂತಂದ್ರೆ ಇಲ್ಲ ಮತ್ತಿಲ್ಲ. ಯಾಕಂದ್ರೆ ಅದ್ರ ಕೆಲಸ ಮಾತ್ರ 12 ತಾಸು ಜಗದ 12 ತಾಸು. ಮತ್ತು ನೀವು 8 ಗಂಟೆ ಮಾಡ್ತಾನೆ? 8 ರಿಂದ 8. ಮತ್ತು ಹಂಗದ 8 ಗಂಟೆ ಮಟ್ಟ. ಸಂಜೆ 8 ಗಂಟೆ ಮಟ್ಟ? ಬೆಳಿಗ್ಗೆ 8 ಗಂಟೆ ಅಂದ್ರೆ ಇಲ್ಲ 8 ಗಂಟೆಯಿಂದ. ಮತ್ತು ಕಾಲೇಜಿಗೆ ಬರ್ತಾನೆ ಮತ್ತು ಅವ್ರ ಅಣ್ಣ ಕುಂದಿಸ್ಬಿಡ್ತಾನೆ. ಅವ್ರ ಅಣ್ಣ ಇದಾನಲ್ಲಿ. ಅವ್ರ ಅಣ್ಣ ಏನು ಅನ್ನಲ್ಲ? ಅವ್ರ ಅಣ್ಣ ಅವ್ರ ಅಣ್ಣನೂ ಅಲ್ಲೇದಾನಪ್ಪ. ಅವ್ರ ಅಣ್ಣ ಆ ಬಿಬ್ರೇಜ್ ಮಾಡ್ಕೊತಾನ, ಇವ ಈ ಬಿಬ್ರೇಜ್ ಮಾಡ್ಕೊತಾನ. ಮತ್ತು ಇನ್ನೊಂದು ಆಪ್ಷನ್ ಐತೆ, ಆ ಬಿಬ್ರೇಜ್ ಐತಲ್ಲ ಇದು ಯಾವುದಪ್ಪ ಅಂತ ಇಂಚಲ್ ಪ್ಯಾಸ್ನಲ್ಲಿ ಐತಲ್ಲ, ಅಲ್ಲೇ ಬೆಳಗ್ಗೆ 10 ರಿಂದ 2 ಗಂಟೆ ಪಟ ಮಾಡಿದ್ರೆ ಅಲ್ಲಿ ದಿನದ ಪಗಾರ $300 ಕೊಡ್ತಾರೆ. ಆದ್ರೆ ಅಲ್ಲೇ ಮಾಡೋದು ಬೆಸ್ಟ್. ಆದ್ರೆ ಅಲ್ಲಿ 3 ಜನ ಹೆಚ್ಚಾರ. ಆ ಬ್ರಿಡ್ಜಕ್ಕೆ 3 ಜನ ಮಾಡ್ಯಾರ. 8 ರಿಂದ 2 ಹಂಗೆ ಬಿಡ್ಯಾರ. ಹಂಗೆ ಮಾಡಿದ್ದು ಚಲೋ ನೋಡಪ್ಪ. ಅದಕ್ಕೆ ಹೋಗಿ ಬಿಡ್ದ ಒಂದು 2 ತಿಂಗಳು ಹೋಗ್ಬೋದು ಅಂದ್ರೆ ಸಾಕ್ರಿ. ಎಷ್ಟು ಪಗಾರ? ತಿಂಗಳ 9,000 9,500 ಏನೋ ಐತೆ ಅವ್ನ ಪಗಾರ. ಹೆಚ್ಚು ಕಡಿಮೆ ಸಾಕಲ್ಲ ಇಟ್ಟ. ಸಾಕು ನಮ್ಮ ಖರ್ಚು ಆಕತ್ಯ ಸಾಕು. 2 ತಿಂಗಳು ಹೋದ್ರೆ ಸಾಕ್ರಿ. ಒಂದು 15 ಏನಿಲ್ಲ ಅಂದರೂ ಒಂದು 15 ರಿಂದ 16,000 ರೂಪಾಯಿ ಬರ್ತಾವೆ 2 ತಿಂಗಳು ಹೋದ್ರೆ. ಅವ ಮತ್ತು 1 ವರ್ಷದ ಡಿಗ್ರಿ ಅಡ್ಮಿಷನ್ ಆಗ್ತೈತೆ, ಮತ್ತು ಮೊಬೈಲ್ ರಿಚಾರ್ಜ್ ಆಕೈತೆ 1 ವರ್ಷ. ಅಷ್ಟೇ ನೋಡಪ್ಪ 2 ತಿಂಗಳ ಸಂಪಾದನೆ. ಇದು ಇನ್ ಕೇಸ್ ನಂತ ಏನದ ನೆಕ್ಸ್ಟ್ ಇಯರ್ ಸ್ಕಾಲರ್ಶಿಪ್ ಬರಲಿಲ್ಲ ಅಂದ್ರೆ ಅದನ್ನ ಮಾಡೋಣ. ಸುಮ್ಮನೆ ಹೋಗ್ಬಿಡೋಣ, ತಲೆ ಕೆಡಿಸ್ಕೊಂಗಿಲ್ಲ. ಕಾಲೇಜ್ ಸುಟಿ ಇದ್ದಾಗ ಹೋಗ್ಬಿಡ್ದು ಸುಮ್ಮನೆ. ಒಟ್ಟು ಫುಲ್ ದುಡ್ಡು ಬಿಡಂಗಾರ ಫುಲ್ ದುಡ್ಡು ಎಣ್ಣೆ ಅಲ್ಲ ಆ ಗಿಡ ಒಂದು ದುಡಕ್ಕೆ ಹೋಗಿಲ್ಲಪ್ಪ. ನಾ ಒಂದು ದುಡಕ್ಕೆ ಹೋಗಿಲ್ಲ. ನೀವು ಹೋಗಿದೆಯಾ? ಏನೂ ಇಲ್ಲ, ನಾನು ಹೋಗಿಲ್ಲ. ಪಗಾರ ಒಂದು ಸಲ ತೊಗೊಂಡಿಲ್ಲ ನೀನು? ಸರ್ಕಾರದಿಂದ ತೊಗೊಂಡು ಅದನ್ನು ತೊಗೊಂಡೆ ಸ್ಕಾಲರ್ಶಿಪ್. ನಂದಿದ್ದೀನಿ ಅದನ್ನು ತೊಗೊಂಡಿಲ್ಲ. ನನ್ನ ನಸೀಬ್ ಹೇಳಿ. ಹಾಕಿಸ್ಲಿಲ್ಲ ಯಾಕೆ? ಯಾಕೆ ಹಾಕಿಸ್ಲಿಲ್ಲ? ಬರಲಿಲ್ಲ. ಏನು ಬರಲಿಲ್ಲ? ಏನೇನು ಆಯ್ತು ಆಮೇಲೆ ಬರಲಿಲ್ಲ. ನಮ್ದು ಸ್ಕಾಲರ್ಶಿಪ್ ಬರಲಿಲ್ಲ. ಅವ್ರು ಏನು ಕಥೆ ಓದಿದ್ದಿ ಸಸ್ಪಿಗೆ? ತಂದೆ ತಾಯಿ ಆಧಾರ್ ಕಾರ್ಡ ಮತ್ತು ರೇಷನ್ ಕಾರ್ಡ, ಇನ್ಕಮ್ ಸರ್ಟಿಫಿಕೇಟ, ಮತ್ತೇನು ಮಾಸ್ ಕಾರ್ಡ, ಆಧಾರ್ ಕಾರ್ಡ ಹಿಂಗೆ ಕೇಳ್ತಾರೆ. ಮತ್ತೇನ ಆಮೇಲೆ ಇರಪ್ಪ ವ್ಯಾಸಂಗ ಪ್ರಮಾಣ ಪತ್ರ ಏನೋ ಕೇಳ್ತಾರೆ ಅವ್ರು. 1 ರಿಂದ 8 10ನೇ ಮಟ್ಟ ಏನೋ ಐತೆ ಅದ. ನನ್ನ ಕಡೆ ಈಗ ಆ ವ್ಯಾಸಂಗ ಪ್ರಮಾಣ ಗೊತ್ತಿಲ್ಲ. ತಕ್ಷಣ ಇರಿ ನೀನು ನೋಡಿ ಶಾನೆ ಜನ್ಮ ದಿನಾಂಕ ಪ್ರಮಾಣ ಪತ್ರ ಅಂತ ಐತೆ, ಅದೊಂದು ತಕ್ಷಣ. ಅದು ಕನ್ನಡ ಸರಿಯಾಗಿ ಕೊಟ್ಟಿದ್ರೆ. ಇವತ್ತು ಆಗ್ಬೇಕಾಗಿತ್ತು. $100 ಹುಡುವಲ್ಲ, ಅದಕ್ಕೆ ಸುಳ್ಳು ಹಾಕಿನಿ. ಅದಕ್ಕೆ ಅದನ್ನು ಬಿಟ್ಟು ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ, ಏನಂತೀರ? ಅಷ್ಟೇ.